ಬಿಡದಿಯಲ್ಲಿ ಭೂಮಿಗಾಗಿ ಬಡಿದಾಟ ನಡೀತಾ ಇದೆ. ತಮ್ಮ ಜಮೀನನ್ನು ಉಳಿಸಿಕೊಳ್ಳಲಿಕ್ಕೆ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳ ವಾಕ್ಸಮರವೂ ಮುಂದುವರಿತಾ ಇದೆ. ಇನ್ನು ಸ್ವ ಇಚ್ಛೆಯಿಂದ ಭೂಮಿಯನ್ನು ನೀಡಿದರೆ ಮಾತ್ರ ನಾವು ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ. ಬಲವಂತದ ಭೂ ಸ್ವಾಧೀನ ಇಲ್ಲ ಅಂತ ಕೃಷ್ಣ ಬೈರೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ವ ಇಚ್ಛೆಯಿಂದ ಭೂಮಿಯನ್ನು ಕೊಟ್ಟರೆ ಮಾತ್ರ ನಾವು ಅದನ್ನು ಇಸ್ಕೊಳ್ತೀವಿ, ಇಲ್ಲ ಅಂದರೆ ಇಲ್ಲ. ಯೋಜನೆಯನ್ನು ಪರಿಶೀಲನೆಗೆ ಈಗ ವಿಶೇಷ ಸಮಿತಿ ಈಗ ರಚನೆ ಆಗಲಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನಿಯಮಾನುಸಾರ ಪರಿಹಾರ ನೀಡ್ತೀವಿ, ಇದು ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. ಬಿಜೆಪಿ ಆರೋಪಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಈಗ ಬಿಜೆಪಿಗರಿಗೂ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ರೈತರು ಸ್ವ ಇಚ್ಛೆಯಿಂದ ಭೂಮಿಯನ್ನು ನೀಡಿದರೆ ಮಾತ್ರ ನಾವು ಸ್ವಾಧೀನ ಮಾಡ್ಕೊಳ್ತೀವಿ, ಬಲವಂತದ ಭೂ ಸ್ವಾಧೀನ ಇಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ರೈತರು ಈಗ ಜಮೀನು ಕೊಡಲಿಕ್ಕೆ ಮುಂದಾಗಿಲ್ಲ, ರೈತರು ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನಲಿಕ್ಕೆ ಅವ್ರ ಹೋರಾಟನೇ ಸಾಕ್ಷಿ. ಸರ್ಕಾರಕ್ಕೆ ಕಣ್ಣಿದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ, ಸರ್ಕಾರದ ಮಂತ್ರಿಗಳಿಗೆ ಕಣ್ಣಿದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಸರ್ವೆಗಂತ ಬಂದಂಥ ಅಧಿಕಾರಿಗಳ ಮೇಲೆ ದೊಣ್ಣೆ ತಗೊಂಡು ಹೊಡೆದ್ರು, ಪೊರ್ಕೇಲ್ ಸೇವೆ ಮಾಡಿದ್ದಾರೆ. ಇಷ್ಟು ಗೊತ್ತಾದರೂ ಕೂಡ ಅವರು ಸ್ವ ಇಚ್ಛೆಯಿಂದ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಸ್ವ ಇಚ್ಛೆಯಿಂದ ಕೊಡೋದಾಗಿದ್ದರೆ ಅವ್ರು ಇಷ್ಟು ಹೋರಾಟ ಮಾಡ್ತಾ ಇರಲಿಲ್ಲಲ್ಲ. ಕಳೆದ 500-600 ದಿನಗಳಿಂದ ಯಾಕೆ ಹೋರಾಟ ಮಾಡಬೇಕಾಗಿತ್ತು? ರೈತರು ಸ್ವ ಇಚ್ಛೆಯಿಂದ ನೀವು ಟೌನ್ಶಿಪ್ ಕಟ್ಕೊಳ್ಳಿ ಅಂತ ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ಈ ರೀತಿಯಾದಂತಹ ಆಕ್ರೋಶಭರಿತ ಹೋರಾಟಗಳು ಯಾಕೆ ಮಾಡಬೇಕಾಗಿತ್ತು? ಮನೆಯಿಂದ ಯಾಕೆ ಒನಕೆ ತರಬೇಕಾಗಿತ್ತು? ಅವರು ಮನೆಯಿಂದ ಅಲ್ಲಿ ಪೊರಕೆನೇ ಯಾಕೆ ತರಬೇಕಾಗಿತ್ತು? ಅಧಿಕಾರಿಗಳ ಮೇಲೆ ಯಾಕೆ ಅವ್ರು ಹಲ್ಲೆ ಮಾಡಿದರು? ಇಷ್ಟು ಗೊತ್ತಾಗ್ತಾ ಇಲ್ವಾ? ಸುಮ್ಮನೆ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು ಅಂತಿದ್ದಾರೆ, ಕೊಡ್ತಾ ಇದ್ದಾರೆ. ಇದು ಒಂದು ಕಡೆ ಈಗ ಈ ಜನಗಳ ಮನಸ್ಸಲ್ಲಿ ಏನೇನೋ ಆಲೋಚನೆಗಳು ಬರ್ತಾ ಇದ್ದಾವೆ. ಈ ರಾಜಕಾರಣಿಗಳು ಇನ್ನೇನೇನೋ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ನೋಡಿ, ಸ್ಪೆಷಲಿ ರಾಮನಗರ ಜಿಲ್ಲೆಗೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಡೀ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಒಂದು ಗ್ಯಾರಂಟಿ ಆದರೆ ಈ ರಾಮನಗರಕ್ಕೆ ವಿಶೇಷವಾದಂಥ ಗ್ಯಾರಂಟಿಗಳನ್ನು ಕೊಟ್ಟರು, ಕೂಪನ್ಗಳನ್ನು ಕೊಟ್ಟರು. ಚುನಾವಣೆಗಿಂತ ಮುಂಚೆ ಶತಾಯಗತಾಯ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತ DK ಶಿವಕುಮಾರ್ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಇಕ್ಬಾಲ್ ಹುಸೇನ್ ಪರವಾಗಿ ಅವರು ಮತ ಪ್ರಚಾರಕ್ಕಿಂತನೂ ಕೂಪನ್ ಪ್ರಚಾರ ದೊಡ್ಡ ಮಟ್ಟದಲ್ಲಾಯಿತು. ಅವತ್ತು ಕೂಪನ್ ಇಸ್ಕೊಂಡವರು ಇವತ್ತು ಪ್ರತಿಭಟನೆಯಲ್ಲಿ ಕೂತ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನೀವು ಇವತ್ತು ಆ ಕೂಪನ್ ಆಸೆಗೆ ಒಳಗಾದ್ರಿ, ಇವತ್ತು ತಮ್ಮ ಜಮೀನಿಗೆ ಕೂತು ಬಂದಿದೆ. ಹಾಗಾಗಿ ಈ ಗ್ಯಾರಂಟಿಗಳು ಯಾವುದೇ ಸರ್ಕಾರ ಇರ್ಬೋದು, ಇವತ್ತು ಕಾಂಗ್ರೆಸ್ ಕೊಟ್ಟಿರ್ಬೋದು, ನಾಳೆ BJP ಅಧಿಕಾರಕ್ಕೆ ಬರ್ಬೋದು, ನಾಡ್ದು JDS ಬರ್ಬೋದು. ಯಾರೇ ನಿಮಗೆ ಆಮಿಷಗಳನ್ನು ಒಡ್ಡಿದ್ರೆ ಅದಕ್ಕೆ ಬಲಿ ಆಗಬಾರ್ದು ಅನ್ನಲಿಕ್ಕೆ ರಾಮನಗರದ ಜನಗಳೇ ಇವತ್ತು ಪ್ರತ್ಯಕ್ಷವಾದಂಥ ಸಾಕ್ಷಿ. ಈಗ ಕೂಪನ್ ಆಸೆಗೆ ಬಲಿಯಾದರು. ತಮಗೆ ಯಾರು ಬೇಕು ಸೂಕ್ತವಾದಂತಹ ಅಭ್ಯರ್ಥಿ, ಅವರನ್ನು ಗೆಲ್ಲಿಸ್ತಿಲ್ಲ. ಅಟ್ಲೀಸ್ಟ್ ನೋಡಿ, ಇಷ್ಟೆಲ್ಲ ಆಗ್ತಾ ಇದೆ. ಆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೂ ಕೂಡ ಅವ್ರ ಮಾಧ್ಯಮದ ಮುಂದೆ ಬಂದು ಹೇಳಿಕೆ ಕೊಡ್ತಾ ಇಲ್ಲ. ರೈತರು ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ, BJP ನಿಯೋಗ ಹೋಗ್ತಾ ಇದೆ, JDS ನಿಯೋಗ ಹೋಗ್ತಾ ಇದೆ. ಅಲ್ಲಿ ಸ್ಥಳೀಯ ಶಾಸಕರು ಏನು ಮಾಡ್ತಾ ಇದ್ದಾರೆ? ವಿಷದ ಬಾಟಲ್ ಇಟ್ಕೊಂಡು ಬರ್ತಾ ಇದ್ದಾರಲ್ವಾ ರೈತರು? ಪಾಪ ಒನಕೆ ಇಟ್ಕೊಂಡು ಬರ್ತಾ ಇದ್ದಾರಲ್ಲ. ಎಲ್ಲೋ ಆದರೂ ಇಕ್ಬಾಲ್ ಹುಸೇನ್ ಅವರು DK ಶಿವಕುಮಾರ್ CM ಆಗಬೇಕು ಅಂತ ಘಂಟೆಘೋಷವಾಗಿ ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇದ್ರು. ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಬಂದು ಅವರಿಗೆ ಒಂದಿಷ್ಟು ಧೈರ್ಯ ತುಂಬಬೇಕಲ್ವಾ? ಈಗ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ, ನಮಗೆ ಬಲವಂತದ ಭೂ ಸ್ವಾಧೀನ ಇಲ್ಲ, ಅವ್ರ ಇಚ್ಛೆಯಿಂದ ಕೊಟ್ಟರೆ ನಾವು ಇಸ್ಕೊಳ್ತೀವಿ ಅಂತ. ಅವ್ರ ಇಚ್ಛೆಯಿಂದ ಕೊಡೋದಾಗಿದ್ದರೆ ಹೋರಾಟನೇ ಮಾಡ್ತಾ ಇರಲಿಲ್ಲ. ಅವ್ರ ಇಚ್ಛೆಯಿಂದ ಕೊಡೋದಾಗಿದ್ದರೆ ಇವತ್ತು ವಿಷದ ಬಾಟಲಿ, ಒನಕೆ, ಪೊರಕೆ, ಚಪ್ಪಲಿ, ಮಚ್ಚು ತಗೊಂಡು ಬರ್ತಾ ಇರಲಿಲ್ಲ. ಅರ್ಥ ಮಾಡ್ಕೋಬೇಕು. ಸಾವಿರಾರು ಎಕರೆಯನ್ನು ಕಬ್ಜಾ ಮಾಡಲಿಕ್ಕೆ ಹೊರಟಿರುವಂಥ ಸರ್ಕಾರ ದಯಮಾಡಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ರೈತರು ಫಲವತ್ತಾದಂಥ ಬೆಳೆ ಬೆಳೀತಾ ಇದ್ದಾರೆ. ಮಾವು, ಹಲಸು, ತೆಂಗು, ಅಡಿಕೆ, ಬಾಳೆ ಇತ್ಯಾದಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಹೂವು, ಹಣ್ಣು, ತರಕಾರಿ ಬೆಳೀತಾ ಇದ್ದಾರೆ. ರೇಷ್ಮೆ ನಗರಿ ರಾಮನಗರ ಕೇವಲ ರೇಷ್ಮೆ ಬೆಳೆಗೆ ಮಾತ್ರ ಸೀಮಿತ ಆಗಿಲ್ಲ ಸ್ವಾಮಿ, ಬೇರೆ ಬೇರೆ ಬೆಳೆಗಳನ್ನು ಕೂಡ ನಾವು ಬೆಳೀತಾ ಇದ್ದೀವಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಆ ರೈತ ಮಹಿಳೆ ಕೈಯಲ್ಲಿ ಇರುವಂಥದ್ದು ವಿಷ. ಸರ್ಕಾರ ಇವತ್ತು ರೈತರಿಗೆ ವಿಷ ಕುಡಿಯುವ ಮಟ್ಟಕ್ಕೆ ತಂದುಬಿಟ್ಟಿದೆ. ಗ್ಯಾರಂಟಿಗಳ ಆಮಿಷಗಳಿಗೆ ಒಳಗಾದಂತಹ ಈ ಜನ ಇವತ್ತು ವಿಷದ ಬಾಟಲ್ ಇಟ್ಕೊಂಡು ಬಂದಿದ್ದಾರೆ. ನೋಡಿ, ಕೃಷ್ಣ ಬೈರೇಗೌಡರೇ ಮಾತಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇದೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರದ್ದು ತಗೊಂಡು ಮಾಡ್ತೀವಿ ಅಂತ. ಅದಕ್ಕಿಂತ ದೊಡ್ಡತನದ ಹೇಳಿಕೆ ಮತ್ತೊಂದು ನೀವು ನಿರೀಕ್ಷೆ ಮಾಡ್ಲಿಕ್ಕೂ ಆಗೋದಿಲ್ಲ. ಸೊ ಯಾರು ಸಹಮತ ಇದೆ ಅವ್ರದ್ದು ನಾವು ತಗೊಂಡು ಅಲ್ಲಿ ಮಾಡ್ತೇವೆ. ಯಾರನ್ನು ನಾವು ಸಹಮತ ಇಲ್ಲದೆ ಇರೋರ್ದು ನಾವು ಬಲವಂತ ಮಾಡೋದಿಲ್ಲ. ಮತ್ತು 70% ಒಪ್ಪಿಗೆ ಆದ್ರೆ ಅದನ್ನ ಮುಂದುವರಿಸ್ತೇವೆ. ಇದನ್ನ ವೆರಿಫೈ ಮಾಡೋದಕ್ಕೆ ಒಂದು ಉನ್ನತ
ಏನು ಸರ್ಕಾರೇತರ ಸಮಿತಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸರ್ಕಾರದ ನಿಲುವು ಇದಕ್ಕಿಂತ ಸ್ಪಷ್ಟವಾಗಿ ಅಥವಾ ಇದಕ್ಕಿಂತ ಒಂದು ಏನು ಪಾರದರ್ಶಕವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಸೊ ಮುಖ್ಯಮಂತ್ರಿಗಳು ಆ ರೀತಿ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಅದಕ್ಕೆ ಗೌರವ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರದ್ದು ತಗೊಂಡು ಮಾಡ್ತೀವಿ ಅಂತ. ಅದಕ್ಕಿಂತ ದೊಡ್ಡತನದ ಹೇಳಿಕೆ ಮತ್ತೊಂದು ನೀವು ನಿರೀಕ್ಷೆ ಮಾಡ್ಲಿಕ್ಕೂ ಆಗೋದಿಲ್ಲ. ಸೊ ಯಾರು ಸಹಮತ ಇದೆ ಅವ್ರದ್ದು ನಾವು ತಗೊಂಡು ಅಲ್ಲಿ ಮಾಡ್ತೇವೆ.